ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾಟ್ ಪಕ್ಕ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟು 5 ಚೈನ್ನ ಹಾಕೋಬೇಕು. 5 ಚೈನ್ನ ಹಾಕೊಂಡು ಎಲ್ಲಿ ಲ್ಯಾಂಡ್ ಆಗುತ್ತೋ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು 2 ಟೈಮ್ಸ್ ದಾರನ ಸುತ್ತಕೊಂಡು ಒಂದು 1/2 ಇಂಚ್ ದೂರ ಹೋಗಿ ಈ ಥರ ಇಟ್ಕೊಳ್ಳಿ, ವಿ ಶೇಪ್ ಥರ ಇಟ್ಕೊಂಡು ಒಂದು ತ್ರಿಬಲ್ ಕ್ರೋಶೆನ ಹಾಕೋಬೇಕು. ಈಗ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ, ರೌಂಡ್ ಬೀಡ್ಸ್. ಇದನ್ನು ಒಂದನ್ನು ಥ್ರೆಡ್ ಒಳಗೆ ಹಾಕಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಅದರ ಪಕ್ಕದಲ್ಲೇ ಹಾಕೋಬೇಕು. ಈಗ ಮತ್ತೆ ಇನ್ನೊಂದು ಬೀಡ್, ಒಂದು ತ್ರಿಬಲ್ ಕ್ರೋಶೆ. ಇದೇ ಥರ 6 ಬೀಡ್ಸ್ ಮತ್ತು 7 ತ್ರಿಬಲ್ ಕ್ರೋಶೆ ಬರಬೇಕು. ಇದು ಮುಗ್ದಿದೆ. 6 ಬೀಡ್ಸ್ ಮತ್ತು 7 ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಆರ್ಚ್ನ. ಅದಕ್ಕೆ ಒಂದು ಚೈನ್ನ ಹಾಕ್ಕೊಂಡು ಮತ್ತು ಎಲ್ಲಿ ಲ್ಯಾಂಡ್ ಆಗುತ್ತೋ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಈಗ ಮತ್ತೆ ನೆಕ್ಸ್ಟ್ ಆರ್ಚ್ ಶುರು ಮಾಡೋಕ್ಕೆ ಒಂದು ಚೈನ್ ಹಾಕ್ಕೊಂಡು 2 ಟೈಮ್ಸ್ ದಾರನ ಸುತ್ತಕೊಂಡು 1/2 ಇಂಚ್ ಬಿಟ್ಟು ಕ್ರಾಸಾಗೆ ಒಂದು ತ್ರಿಬಲ್ ಕ್ರೋಶೆನ ಹಾಕೋಬೇಕು. ಈಗ ಇದಕ್ಕೆ ನಾನು ಪೀಕೋ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ 3 ಚೈನ್ಸ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇದು ಪೀಕೋ ಸ್ಟಿಚ್ ಆಗುತ್ತೆ. ಈಗ ಮತ್ತೆ 2 ಟೈಮ್ಸ್ ದಾರನ ಸುತ್ತಕೊಂಡು ಒಂದು ತ್ರಿಬಲ್ ಕ್ರೋಶೆ ಮತ್ತು 3 ಚೈನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಪೀಕೋ ಸ್ಟಿಚ್. ಇದೇ ಥರ ಮಾಡ್ಕೊಂಡು ಹೋಗಬೇಕು. ಇದೇ ಥರ 7 ತ್ರಿಬಲ್ ಕ್ರೋಶೆಸ್ 7 ಪೀಕೋ ಸ್ಟಿಚ್ ಬರಬೇಕು. ಈಗ ಒಂದು ಚೈನ್ನ ಹಾಕೋಬೇಕು. ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ಎಲ್ಲಿ ಲ್ಯಾಂಡ್ ಆಗುತ್ತೋ ಅಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಈಗ ಮತ್ತೆ ಈ ಥರ ಬೀಡ್ಸ್ದು ಇನ್ನೊಂದು ಸಲ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಚೈನ್ನ ಹಾಕ್ಕೊಂಡು 2 ಟೈಮ್ಸ್ ದಾರನ ಸುತ್ತಕೊಂಡು ಒಂದು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಆಗುತ್ತೆ ಲೈನು. ಒಂದು ಸತಿ ಬೀಡ್ಸ್ ವಿತ್ ತ್ರಿಬಲ್ ಕ್ರೋಶೆ, ಇನ್ನೊಂದು ಸಲ ಪೀಕೋ ಸ್ಟಿಚ್ ವಿತ್ ತ್ರಿಬಲ್ ಕ್ರೋಶೆ. ಮತ್ತು ಇದಾದಮೇಲೆ 5 ಚೈನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಅದು ಟ್ಯಾಸಲ್ಸ್ ಅಟ್ಯಾಚ್ ಮಾಡೋಕ್ಕಾಗುತ್ತೆ. ಮುಗ್ದಿದೆ, ಈ ರೀತಿ ಕಾಣಿಸ್ತಿದೆ. ಟ್ಯಾಸಲ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಸಿಂಪಲ್ ಡಿಸೈನ್. ಬರೀ ಸಿಂಗಲ್ ಕಲರಲ್ಲಿ ಏನಾದರೂ ಇದ್ದರೆ ಈ ರೀತಿ ಮಾಡ್ಕೋಬೋದು. ಇದು ಮುಗ್ದಿದೆ. ಥ್ಯಾಂಕ್ ಯು.